ನಾನು ಮತ್ತೆ ನನ್ನ 4 ಜನ ಫ್ರೆಂಡ್ಸ್ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ ನೈಟ್ 2 ಗಂಟೆವರೆಗೂ. ಬರೀ ಇಂತದೆಯಾ? ಆಚೆಯಿಂದ ಸಡನ್ ಆಗಿ ಏನೋ ಸೌಂಡ್ ಬಂತು, ಹೋಗ್ ನೋಡಿದ್ರೆ ಯಾರೋ ಒಬ್ಬ ಸರಿಗ್ ಡಿವೈಡರ್ ಕೊಟ್ಟು ದಬಾಕೊಂಡ್ಬಿಟ್ಟವನೆ, ಗಾಡಿ ಅವನ ಮೇಲೆ ದಬಾಕೊಂಡ್ಬಿಟ್ಟೈತೆ. ನಾನ್ ನನ್ನ ಫ್ರೆಂಡ್ ಹೇಳ್ದೆ ಮಚ್ಚ ಹೋಗ್ ಗಾಡಿ ಎತ್ತು ಅಂತ, ಅವ್ನ್ ಆಗಲ್ಲ ಅಂದ. ಯಾಕೋ ಅಂದ್ರೆ ಯಾರಿಗ್ ಗೊತ್ತು ಮಚ್ಚ ಚೋಳಿ ಜಾಸ್ತಿ ಐತಲ್ಲ, ಬೆಡ್ಶೀಟ್ ಸಿಕ್ಕಿಲ್ಲ ಅಂತ. ಅವ್ನ್ ಗಾಡಿನೇ ಹೊಚ್ಕೊಂಡ್ ಮಲ್ಕೊಂಡಿರ್ಬೇಕು ಅಂದ. ನನ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ, ಮಹೇಶ್ ಅಳಿಯಾಸ್ ಮಾಲ್ ಮಹೇಶ್. ಅಣ್ಣ ಮಾಲ್ ಹೊಡ್ಬಿಟ್ಟು ಜಿಲೇಬಿ ತಿನ್ಬಿಟ್ಟಿದ್ದ. ಅವ್ನು ಇಲ್ಲಿಲ್ಲ ಚಂದ್ರ ಮೇಲೆ ಹೋಗ್ಬಿಟ್ಟಿದ್ದ. ಚಂದ್ರನ್ ಮೇಲಿಂದ ವಾಪಸ್ ಬಂದು ಅವ್ನ ಹತ್ರ ಹೋಗ್ಬಿಟ್ಟು ಜಾಕೆಟ್ ಎಲ್ಲ ಹಾಕ್ಬಿಟ್ಟ. ಯಾಕೋ ಮಚ್ಚ ಅಂತ ಕೇಳಿದ್ರೆ ಉಸಿರಾಡಕ್ ಜಾಗ ಇರ್ಲಿಲ್ಲ ಪಾಪ, ನಾನ್ ಇವಾಗ ಜಾಗ ಮಾಡ್ದೆ ಅಂತ. ಅವ್ನ್ ಮೊದ್ಲೇ ಗಾಯ ನೋವಿಂದ ಸಾಯ್ತಿದ್ದೆ, ಇವಾಗ ಚುಳಿಯಿಂದ ಬೇರೆ ಸಾಯ್ತವನೆ. ಕಂಗ್ರಾಚುಲೇಷನ್ ಬ್ರದರ್ ಅಂತ ನಾನೇ ಆಂಬುಲೆನ್ಸ್ ಫೋನ್ ಮಾಡಿದೆ. ಆಂಬುಲೆನ್ಸ್ ಅವ್ನು ಯಾವ ದೇಶ ಮಾಡಿದ್ನೋ ಗೊತ್ತಿಲ್ಲ, ನಿಮ್ದು ಯಾವ ದೇಶ ಅಂತ ಕೇಳ್ತವನೆ. ಅದಕ್ಕೆ ನಾನು ಥೈಲ್ಯಾಂಡ್ ಇಲ್ಲೊಬ್ಬ ಮಸಾಜ್ ಮಾಡ್ಬೇಕಾಯ್ತು, ಬಾ ಮಾಡ್ಬಿಟ್ಟು ಹೋಗು ಅಂದೆ. ಆಂಬುಲೆನ್ಸ್ ಬರಕ್ 10 ನಿಮಿಷ ಆಯ್ತು. ಅಷ್ಟಲ್ಲಿ ನಮ್ ತರ ಇನ್ನೊಂದ್ 10 ಜನ ಬಂದು ಸೇರ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಬಿದ್ದೋರನ್ನೇ ಗುರಾಯಿಸ್ತಾ ಇದೀವಿ. ಕೊನೆಗೂ ಆಂಬುಲೆನ್ಸ್ ಬಂತು. ನನ್ 3 ಜನ ಫ್ರೆಂಡ್ಸ್ ಆಂಬುಲೆನ್ಸ್ ಹತ್ರ ಹೋಗ್ಬಿಟ್ಟು ಮುಂದೆ ನಾನ್ ಕುತ್ಕೊಂತೀನಿ ಅಂತ ಕಿತ್ತಾಡ್ದವ್ರೆ. ಅದಕ್ಕೆ ಡ್ರೈವರ್ ಆಮೇಲೆ ಕಿತ್ತಾಡೋರಂತೆ ಫಸ್ಟ್ ಬಾಡಿ ತೊಗೊಂಡೆ ಹಾಕೋಣ ಬನ್ನಿ ಅಂದ. ಅದಕ್ಕೆ ನನ್ನ ಫ್ರೆಂಡ್ ಬಾಡಿ ಅಲ್ಲ ಅವ್ನು ಇನ್ನೂ ಬದುಕವನೆ, ಅವ್ನ ಎದೆ ಹತ್ರ ಉಸಿರಾಡಕ್ ಜಾಗ ಮಾಡಿದೀವಿ ಅಂದ. ಅಂತ ಇವಾಗ 4 ಜನ ಹಿಡ್ಕೊಂಡು ಬಾಡಿ ನೋಡೆ ಹಾಕಿದ್ವಿ. ಇನ್ನೊಂದ್ 4 ಜನ ಅವ್ನ ಗಾಡಿನೇ ತೊಗೊಂಡೆ ಹಾಕ್ತವ್ರೆ. ಡ್ರೈವರ್ ಗೋಳಿ ಮಕ್ಕಳ ಆಂಬುಲೆನ್ಸ್ ಇದು ಟಾಟಾ ಎಸಿ ಅಲ್ಲ ಅಂದ. ಸರಿ ಅಂತ ಗಾಡಿನಲ್ಲೇ ಬಿಸಾಕ್ಬಿಟ್ಟು ಫ್ರೆಂಡ್ ಸೀಟ್ ಅಲ್ಲಿ ಮಾಲ್ ಮಹೇಶ್ ನ ಕುಂಡಿಸ್ಬಿಟ್ಟು ಆ ಬಾಡಿ ಜೊತೆ 10 ಜನ ಹತ್ಕೊಂಡ್ರು. ಹೋಯ್ತಾ ಇರ್ಬೇಕಾದ್ರೆ ಮಾಲ್ ಮಹೇಶ್ ಡ್ರೈವರ್ ಹತ್ರ ಬೋರ್ ಹೊಡಿತಿದೆ ಸಾಂಗ್ ಹಾಕಲ್ವಾ ಅಂದ. ಅದಕ್ಕೆ ಆ ಡ್ರೈವರ್ ಈ ಗೋಳಿ ಮಕ್ಕಳ ಹತ್ರ ಏನ್ ಕಿತ್ತಾಡೋದು ಅಂತ ಚಂದನ್ ಸಿಟಿ ತಕಿಲ ಸಾಂಗ್ ಹಾಕ್ತಾ. ಹಿಂದೆ ಇರೋ 10 ಜನ ಆಂಬುಲೆನ್ಸ್ ಡಿಸ್ಕೋ ಲೈಟ್ ಅಲ್ಲಿ ಚಂದನ್ ಸಿಟಿ ಸಾಂಗ್ ಡ್ಯಾನ್ಸ್ ಆಡ್ತಾ ಇದೀವಿ. ಬ್ರೋ ಬನ್ನಿ ಬಿಡ್ತೀನಿ. ಎಲ್ಲಿಗೆ ಬಿಡ್ತೀರಾ? ಮನೆಗ್ ಬಿಡ್ತೀನಿ. ನಾನ್ ನಿಮ್ ಮನೆಗ್ ಬಂದೇನ್ ಮಾಡ್ಲಿ? ನಮ್ ಮನೆಗಲ್ಲ ಬ್ರೋ, ನಿಮ್ ಮನೆಗ್ ಬಿಡ್ತೀನಿ. ನೀವ್ ನನ್ ಮನೆಗ್ ಬಂದೇನ್ ಮಾಡ್ತೀರಾ? ಬ್ರೋ ನಿಮ್ ಮನೆಗ್ ಬಿಟ್ಟು ನಾನ್ ನಮ್ ಮನೆಗ್ ಹೋಗ್ತೀನಿ. ಮತ್ತೆ ಡೈರೆಕ್ಟ್ ನಿಮ್ ಮನೆಗೆ ಹೋಗ್ತೀನಿ. ಸಾರಿ ಅಣ್ಣ, ನೀವೇ ಹೋಗ್ರಿ. ನನ್ ಪಾಡಕ್ ನಾನು ಹೋಗ್ತಾ ಇದ್ದೆ ತಾನೆ, ನೀವೇ ತಾನೇ ನಿಲ್ಸಿದ್ದು. ನಾನ್ ಮನೆಗ್ ಬಿಡೋಣ ಅಂತ ಅನ್ಕೊಂಡೆ. ಅದೇ ನಾನ್ ನಿಮ್ ಮನೆಗ್ ಬಂದೇನ್ ಮಾಡ್ಲಿ? ಅಣ್ಣ ನಮ್ ಮನೆಗಲ್ಲ, ನಿಮ್ ಮನೆಗೆ. ಮತ್ತೆ ನೀವು ನನ್ ಮನೆಗ್ ಬಂದೇನ್ ಮಾಡ್ತೀರಾ? ಒಂದು ದೆವ್ವ ಬಡ ಹುಡುಗಿ ನೋಡ್ತು. ನೋಡಿ ಅದನ್ನ ಹೆಲ್ಪ್ ಮಾಡ್ಬೇಕಂತ ಒಂದು ಬಂಡ್ಯಾಗ ಗಡಿಗೆ ಹಾಕೊಂಡ್ಬಂದು ಆ ಹುಡುಗಿ ಕೂಡ ನೋಡ್ಲು ಗಡಿಗೆ ಕಡಿಮೆ ರೇಟ್ ಐತಂತ ಒಂದು ಗಡಿಗೆ ತಗೊಂಡೋಗಿ ನೀರ್ ತುಂಬ್ಲು. ನದಿಯಾಗ ಹೋಗಿ ನೀರ್ ತುಂಬ್ತಾ ಇದ್ದಾಳ. ನೀರೇ ಬರವಲ್ದು, ಗಡಿಯಾಗ ನೀರೇ ತುಂಬವಲ್ತು. ಅವಾಗ ಒಂದು ಮೀನ್ ಬಂತು, ಗಡಿಯಾಗ ಬಿತ್ತು. ಆ ಮೀನ್ ಬಿತ್ತಪ್ಪ ಅಂತ ಹಿಂಗ್ ಕೆಳಗ್ ಮಾಡಿದ್ಲು, ಹಿಂಗ್ ಉಲ್ಟಾ ಮಾಡಿದ್ಲು. ಗಡಿಗೆ 2 ಮೀನ್ ಬಿದ್ವು. ಏನಪ್ಪ 2 ಮೀನ್ ಬಿದ್ವು. ಮತ್ತೆ 2 ಮೀನ್ ತಗೊಂಡು ಗಡಿಗೆ ಹಾಕಿದ್ವಿ. ಮತ್ತೆ ಉಲ್ಟಾ ಮಾಡಿದ್ರು, 4 ಮೀನ್ ಬಿದ್ವು. ಓಹೋ, ಇದು ಒಂದು ಜಾದುವಿ ಗಡಿಗೆ ಐತಿ ಅಂತ ಖುಷಿ ಪಟ್ಟು ಒಂದು ಬಂಗಾರದ್ದು ಉಂಗುರ ಇತ್ತು, ಅದನ್ನ ಹಾಕಿದ್ಲು. ಕೆಳಗ್ ಮಾಡಿದ್ರೆ ಅದು ಮಾಯ ಆಗ್ಬಿಡ್ತು. ಬಂಗಾರದ್ದು ಉಂಗುರ ಮಾಯ ಆಯ್ತಲ್ಲಪ್ಪ ಅಂತ ಅವಾಗ ಗೊತ್ತಾಯ್ತು. ಇದ್ರಾಗ ಬರೀ ಜೀವಂತ ವಸ್ತು ಹಾಕ್ಬೇಕು, ಹಾಗಾದ್ರೆ ಇದು 2 ಹತ್ತೆ ಅಂತ ಒಂದು ಮೊಟ್ಟೆ ತಗೊಂಡು ಅದ್ರಾಗ ಹಾಕಿದ್ಲು. 2 ಮೊಟ್ಟೆ ಬಂದ್ವು. ಹಾಗೆ 2 ಹಾಕಿದ್ಲು, 4 ಬಂದ್ವು. ಹಾಗೆ ಬರೀ ಮೊಟ್ಟೆ ಹಾಕ್ಯಂತ ನೀವು ನಿಮ್ ಫ್ರೆಂಡ್ ಮದುವೆಲಿ ಹೇಗೆ ಕುಣಿಬೇಕು ಅನ್ಕೊಂಡಿದ್ದೀರಾ? ನಾನು ನನ್ನ ಫ್ರೆಂಡ್ ಮದುವೆಲಿ ಚೆನ್ನಾಗಿ ಕುಣಿಬೇಕು ಅನ್ಕೊಂಡಿನಿ. ಆದ್ರೆ ಆ ಬೋಳಿ ಮಗ ಓಡೋಗ್ ಮದುವೆ ಆದ್ರೆ ಇನ್ನೆಲ್ಲಿಂದ ಕುಣಿಯೋದು? ಎಲ್ಲಿಗೆ ಹೋಗ್ಬೇಕಣ್ಣ? ಬರ್ತೀಯಾ? ಬರ್ತೀನಿ, ಬನ್ನಿ ಅಣ್ಣ. ಎಷ್ಟು ತಗೊಳ್ತೀರಾ? 500 ರೂಪಾಯಿ ಅಷ್ಟೇ, ಬನ್ನಿ. ಮತ್ತೆ ಆಟೋ ಬಾಡಿಗೆ ಎಷ್ಟು? ಸರ್ಪ್ರೈಸ್ ಚೋದಿ ಮಗನ. ಏನಪ್ಪಿ ಬಾಳ ಹಡ್ಸಾತಿ ಅಲ್ಲ, ಇವಾಗ ಹಡಿಸ್ ನೋಡಣ. ಸಾರಿ ಅಣ್ಣ, ಗೊತ್ತಲ್ಲಾರ ತಪ್ಪು ಮಾಡ್ಬಿಟ್ಟೆ ನಾನು. ಅಣ್ಣ ಹೇಳು. ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಂತದೆಂತ ಮಾತಾಡ್ಬೇಕಾಯ್ತೆ ಮಾರೈತಿ? ನನ್ ಫ್ರೆಂಡ್ ಒಬ್ಳಿತ್ತು, ಅದ್ರದ್ ಮದ್ವೆನೇ ಆಯ್ತಿಲ್ಲ. ನೀವೊಂದ್ಸಲ ಲವ್ ಮಾಡ್ತೀಯಾ? ಎಂತ ಹೇಳ್ತಿದ್ಯಾ ನೀನು? ನಿನ್ ಫ್ರೆಂಡ್ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾ ಲವ್ ಮಾಡ್ರೆ ಎಂತ ಆಯ್ತದೆ? ಎಂತಕಂದ್ರೆ ನೀ ಯಾರನ್ನ ಲವ್ ಮಾಡಿದ್ರು ಅವ್ರದ್ ಮದ್ವೆ ಆಗ್ಬಿಡ್ತದಲ್ಲ ಅದಕ್ಕೆ.